ಆಗಿದೆ ಸರ್. ಅರ್ಥ ಆಯ್ತು ನಿಮಗೆ? ಅರ್ಥ ಆಗಿದೆ. ಏನು ಅನಿಸ್ತು? ಉಪೇಂದ್ರ ಅವರು ಒಂದು ಕಾನ್ಸೆಪ್ಟ್ ಹೇಳಿದ್ದಾರೆ, ತುಂಬ ವಿಷಯಗಳನ್ನ ಉಪೇಂದ್ರ ಅವರು ತುಂಬ ಸಿಂಪಲ್ಲಾಗಿ ಜನಕ್ಕೆ ಹೇಳಕ್ಕೆ ಅರ್ಥ ಮಾಡ್ಸಕ್ಕೆ ಟ್ರೈ ಮಾಡಿದ್ದಾರೆ. ನಾವು ನೀಟಾಗಿ ಕಾನ್ಸಂಟ್ರೇಟ್ ಮಾಡಿದ್ರೆ ಖಂಡಿತ ಅರ್ಥ ಆಗುತ್ತೆ ಸರ್. ನಾವು ಏನೇನು ತಪ್ಪು ಮಾಡ್ತಾ ಇದ್ದೀವಿ ಅಂತ ನೀಟಾಗಿ ಅವರೇ ಓಪನ್ನಾಗಿ ಹೇಳಿದ್ದಾರೆ. ಆ ತಪ್ಪನ್ನ ನಾವು ಸರಿ ಮಾಡ್ಕೊಳ್ಳೋಕೆ ಟ್ರೈ ಮಾಡಬೇಕು ಅಷ್ಟೇ. ನಮ್ಗೆ ಆಗೋದೇ ಇಲ್ಲ ಅಂತಂದರೆ ಆಗೋದೇ ಇಲ್ಲ. ನಮ್ಗೆ ಎಲ್ಲದಕ್ಕೂ ಒಬ್ರು ಲೀಡರ್ ಬೇಕು. ನಾವು ಏನೇ ಒಂದು ಮಾಡಬೇಕು ಅಂದರೆ ನಮ್ಮ ಮುಂದೆ ಯಾರು ಒಬ್ರು ನಿಂತಿರಬೇಕು. ನಾವು ಒಬ್ಬರೇ ಏನಾದರೂ ಮಾಡ್ತೀವಿ ನಮ್ಗೆ ಆಗಲ್ಲ ಅಂತಲೇ ಜನ ಥಿಂಕ್ ಮಾಡಿಕೊಂಡು ನಮ್ಮ ಮುಂದೆ ಒಬ್ಬ ನಾಯಕ ಇರಲೇಬೇಕು, ಅವ್ನು ಹೇಳ್ದಂಗೆ ನಾವು ನಡಿಬೇಕು ಅನ್ನೋ ಮೈಂಡ್ಸೆಟ್ ಯಾವತ್ತವರೆಗೂ ನಮಗಿರುತ್ತೋ ನಮ್ಮನ್ನ ಯಾರು ಅದರಿಂದ ಆಚೆ ಕರ್ಕೊಂಬರೋಕ್ಕೆ ಸಾಧ್ಯ ಇಲ್ಲ ಸರ್. ತುಂಬ ಜನಕ್ಕೆ ನಿನ್ನೆ ಸಿನಿಮಾ ನೋಡಿದವ್ರಿಗೆ ಅರ್ಥ ಆಗಿಲ್ಲ ಅಂತ ಇದ್ರು. ನೀವು ಅರ್ಥ ಮಾಡಿಸೋದಾದ್ರೆ ಹೆಂಗೆ ಮಾಡಿಸ್ತಿರೋ ಸಿನಿಮಾನ? ಅರ್ಥ ಮಾಡ್ಸೋಕ್ಕೆ ಅಂತ ಏನಿಲ್ಲ ಸರ್. ಅವ್ರು ಕ್ಲಿಯರಾಗಿ ಎಲ್ಲ ಲಾಸ್ಟ್ ಕ್ಲೈಮ್ಯಾಕ್ಸ್ ತನಕ ಕೂತ್ಕೊಂಡು ನೋಡಿದಾಗ ಅವರೇ ಓಪನ್ನಾಗಿ ಹೇಳ್ತಿದ್ದಾರೆ ಏನು ಮಾಡಿದ್ರೆ ಏನಾಗುತ್ತೆ ಅನ್ನೋದನ್ನ ಅವರೇ ನೀಟಾಗಿ ಹೇಳಿದ್ದಾರೆ. ಇದರಲ್ಲಿ ಅರ್ಥ ಆಗದೇ ಇರೋಂಥದ್ದು ಏನೂ ಇಲ್ಲ. ಎಲ್ಲರಿಗೂ ನೀಟಾಗಿ ಅರ್ಥ ಆಗೋ ಥರನೇ ಹೇಳಿದ್ದಾರೆ. ಕನ್ಫ್ಯೂಸ್ ಮಾಡೋಂಥದ್ದು ಏನೂ ಇಲ್ಲ. ಎಲ್ಲ ಓಪನ್ನಾಗೇ ಹೇಳಿದ್ದಾರೆ. ಇವಾಗ ಪ್ರಕೃತಿನ ಹೆಂಗೆ ಹಾಳು ಮಾಡಿದ್ದಾನೆ ಮನುಷ್ಯ. ದಿನ ಬೆಳಗಾದರೆ ಹಾಳು ಮಾಡ್ತಾನೆ ಇದ್ದಾನೆ. ಅವ್ನು